You see, in India, in the villages, the woman is supposed to be like a slave. ಭಾರತ ದೇಶದ ಹಳ್ಳಿಗಳಲ್ಲಿ ನೋಡಿದ್ರೆ ಹೆಂಡತಿ ಒಬ್ಬ ದಾಸಿಯ ಥರ ಇರ್ತಾರೆ. And the man doesn't give any respect to the wife. ಒಬ್ಬ ಗಂಡನಾದವನು ಹೆಂಡತಿಗೆ ಗೌರವ ಕೊಡೋದಿಲ್ಲ. And that is part of our non-Christian culture. ನಮ್ಮ ಒಂದು ಅಕ್ರೈಸ್ತ ಸಂಸ್ಕೃತಿಯ ಒಂದು ಭಾಗವಾಗಿದೆ. That's darkness. ಅದು ಕತ್ತಲೆ. But a true Christian home, the man will respect his wife. ನಿಜವಾದ ಕ್ರೈಸ್ತ ಕುಟುಂಬದಲ್ಲಿ ಗಂಡನಾದವನು ಹೆಂಡತಿಗೆ ಗೌರವ ಕೊಡ್ತಾನೆ. He won't force her to do anything that she doesn't want to do. ಆಕೆಗೆ ಮನಸ್ಸಿಲ್ಲದೆ ಇರೋದನ್ನ ಮಾಡುವಂತ ಒತ್ತಾಯ ಮಾಡೋದಿಲ್ಲ. That's why it says in Ephesians 5, we must love our wives like Christ loved the church. ಎಫೆಸಿಯ 15:5 ಹೇಳುತ್ತೆ, ನೀವು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ ಅಂತ. The relationship with man and woman, ಒಂದು ಮನುಷ್ಯ ಹೆಣ್ಣಿನ ಒಂದು ಸಂಬಂಧ. in Ephesians 5:31 it says the two will become one flesh. ಅವರು 5:31 ಹೇಳುತ್ತೆ, ಇಬ್ಬರು ಒಂದು ಮಾಂಸವಾಗ್ತಾರೆ ಅಂತ. And he says in the next verse, this is a great mystery. ಇದು ಒಂದು ಮರ್ಮ ಅಂತ ಕೂಡ ಹೇಳುತ್ತೆ ಮುಂದಿನ ವಚನ. But he says, I'm talking about Christ and the church. ಅಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ನಾನು ಕ್ರಿಸ್ತನು ಮತ್ತು ಸಭೆಯ ವಿಷಯವಾಗಿ ಹೇಳ್ತೀನಿ ಅಂತ ಹೇಳಿ. Man and woman becoming one flesh in marriage is supposed to be a picture of Christ and the church. ಒಬ್ಬ ಮನುಷ್ಯ ಮತ್ತು ಹೆಣ್ಣು ಒಂದಾಗುವಂಥದ್ದು ಕ್ರಿಸ್ತನು ಮತ್ತು ಸಭೆಯು ಒಂದಾಗುವ ಒಂದು ಚಿತ್ರಣವಾಗಿದೆ ಅಂತ. So when you look at your marriage, whether you're a husband or a wife, ನೀವು ನಿಮ್ಮ ಮದುವೆಯ ಜೀವಿತವನ್ನು ನೋಡಿದ್ರೆ, ಗಂಡನಾಗಿರಬಹುದು ಹೆಂಡತಿಯಾಗಿರಬಹುದು, you have to ask yourself, ನೀವು ನಿಮ್ಮನ್ನೇ ಕೇಳ್ಕೊಳ್ಬೇಕು, is my marriage relationship like Christ and the church? ನಮ್ಮ ಮದುವೆ ಸಂಬಂಧ ಕ್ರಿಸ್ತನು ಮತ್ತು ಸಭೆಯ ಸಂಬಂಧಂತದಿದೆಯಾ ಅಂತ. For example, the husband can ask himself, ಒಬ್ಬ ಗಂಡ ತನ್ನನ್ನೇ ತಾನು ಕೇಳ್ಕೊಳ್ಬಹುದು, ಉದಾಹರಣೆಗೆ, am I treating my wife like Christ treats the church? ನಾನು ನನ್ನ ಹೆಂಡತಿಯನ್ನ ಕ್ರಿಸ್ತನು ಸಭೆಯನ್ನ ನೋಡ್ಕೊಳ್ಳುವಂತೆ ನೋಡ್ಕೊಳ್ತಾ ಇದ್ದೀನಾ? Christ is the head of the church. ಸಭೆಯ ಒಂದು ತಲೆಯಾಗಿ ಕ್ರಿಸ್ತನಿದ್ದಾನೆ. But that's not the only thing. ಅದು ಮಾತ್ರ ಅಲ್ಲ. When Christ says I am the leader, ಒಬ್ಬ ಕ್ರಿಸ್ತ ನಾನು ನಾಯಕ ಅಂತ ಹೇಳುವಾಗ, head means leader. ತಲೆ ಅಂದ್ರೆ ಒಬ್ಬ ಮುಖಂಡ, ನಾಯಕ. How are you supposed to be the head of your wife? ಹೇಗೆ ಒಬ್ಬ ಗಂಡನಾದವನು ಹೆಂಡತಿಗೆ ನಾಯಕನಾಗಿರಬೇಕು? The word head is used in many ways. ಈ ಒಂದು ತಲೆ ಅಂತ ಅನ್ನೋದು ಬಹಳ ವಿಧದಲ್ಲಿ ಉಪಯೋಗಿಸಲ್ಪಟ್ಟಿದೆ. For example, you have head of government as the prime minister. ಒಂದು ಸರ್ಕಾರದ ಒಂದು ತಲೆ ಮುಖಂಡನಾಗಿ ಪ್ರಧಾನಮಂತ್ರಿ ಇರ್ತಾನೆ. Head of the army is a general. ಒಂದು ರಕ್ಷಣಾ ಸೈನ್ಯದ ಒಬ್ಬ ಅಧಿಕಾರಿಯಾಗಿ ಒಬ್ಬ ಜನರಲ್ ಇರ್ತಾನೆ. He just tells people go here and there. ಆತ ಹೇಳ್ತಾನೆ, ನೀವು ಜನಗಳಿಗೆ ಇಲ್ಲಿ ಹೋಗು ಅಲ್ಲಿ ಹೋಗಿ ಅಂತ. Is that the type of head you are to be your wife, like a general? ಒಬ್ಬ ಜನರಲ್ ಅಂತೆ ನಿನ್ನ ಹೆಂಡತಿಗೆ ಮುಖಂಡನಾಗಿರ್ಬೇಕಾ ನೀನು? Or then we have a head of a company who is like a CEO who also orders people. ಒಂದು ದೊಡ್ಡ ಕಂಪನಿಯ ಒಬ್ಬ ಯಜಮಾನನಾಗಿರೋ ಥರ ಇರಬೇಕಾ ಮುಖಂಡನಾಗಿ? That is not the type of head we are supposed to be. ಆ ಥರದ ಒಂದು ತಲೆ ಅಥವಾ ಮುಖಂಡನಾಗಿರೋದು ಬೇಕಾ? There is another way we use head also. ಇನ್ನೊಂದು ಥರದಲ್ಲಿ ನಮ್ಮ ತಲೆಯನ್ನು, and that is the head of the body. ಒಂದು ಶರೀರದ ತಲೆ. This is the picture used here of Christ and the church. ಇಲ್ಲಿ ಉಪಯೋಗಿಸಿರೋ ಚಿತ್ರಣ ಈ ರೀತಿಯಾದದ್ದು, ಶರೀರಕ್ಕೆ ತಲೆ ಇರೋದು. I am not supposed to rule my wife like a prime minister or a general. ನಾನು ನನ್ನ ಹೆಂಡತಿಯನ್ನ ಒಬ್ಬ ಪ್ರಧಾನಮಂತ್ರಿ ಅಥವಾ ಜನರಲ್ ತರ ನೋಡ್ಕೊಳ್ಬೇಕಾಗಿಲ್ಲ. I am like to be like this brain, this head which runs this body. ನಾನು ಹೇಗಿರಬೇಕು ಅಂದರೆ, ಈ ಮೆದುಳು ಹೇಗೆ ನನ್ನ ಶರೀರವನ್ನ ನೋಡ್ಕೊಳ್ಳುತ್ತೆ, ನಡೆಸುತ್ತೆ, ಹಾಗೆ. This head will never do anything that will harm this body. Impossible. ಈ ಮೆದುಳು ಈ ಶರೀರಕ್ಕೆ ತೊಂದರೆ ತರುವಂಥದ್ದು ಯಾವುದನ್ನು ಮಾಡೋದಿಲ್ಲ. Will your head ever do anything that will harm your body? ನಿಮ್ಮ ಮೆದುಳು ನಿಮ್ಮ ಶರೀರಕ್ಕೆ ನೋವು ತರುವಂಥದ್ದು ಯಾವುದಾದ್ರು ಮಾಡುತ್ತಾ? And so it says here, men ought to love their wives like they love their own body. ಸೊ ಮನುಷ್ಯರು ಗಂಡಂದಿರು ಹೆಂಡತಿಯರನ್ನ ಹೇಗೆ ಪ್ರೀತಿಸಬೇಕು ಅಂದರೆ, ತಲೆ ಶರೀರವನ್ನು ಹೇಗೆ ನೋಡ್ಕೊಳ್ಳುತ್ತೆ ಹಾಗೆ. How do you love your body? ಹೇಗೆ ನಿಮ್ಮ ಶರೀರವನ್ನು ಪ್ರೀತಿಸ್ತೀರಾ? Ephesians 5 verse 28. 28ರಲ್ಲಿ ನೋಡಿದೆ ತೋರಿಸ್ತದೆ. Just like you love yourself, you must love your wife. ನಿಮ್ಮ ಶರೀರವನ್ನು ನೀವು ಪ್ರೀತಿಸೋ ಹಾಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ. You want to think, now how must I treat my wife here?
ಸೊ ಇವಾಗ ಯೋಚನೆ ಮಾಡಿ ನನ್ನ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. Very easy. ಬಹಳ ಸುಲಭವಾಯಿತು. How do you treat your body? ನಿಮ್ಮ ಶರೀರವನ್ನು ಹೇಗೆ ನೋಡ್ಕೊಳ್ತೀರಿ? Treat your wife like that. ಹಾಗೆ ನೋಡ್ಕೊಳ್ಳಿ ನಿಮ್ಮ ಹೆಂಡತಿ. See how careful we are with our body. ನಮ್ಮ ಶರೀರದ ಜೊತೆ ಎಷ್ಟು ಜಾಗೃತರಾಗಿರ್ತೀರ. Even one mosquito comes and sits here, we just drive it off. ಒಂದು ಸೊಳ್ಳೆ ಬಂದು ಕುಳಿತುಕೊಂಡ್ರೆ ಅದನ್ನ ಬೇಗ ಓಡಿಸ್ತೀವಿ. We don't wait till some big calamity comes. Small thing, we immediately do something. ದೊಡ್ಡ ಅಪಘಾತ ಆಗಬೇಕು ಅಂತಿಲ್ಲ, ಚಿಕ್ಕ ವಿಷಯಕ್ಕೂ ನಾವು ಜಾಗೃತರಾಗಿರ್ತೀವಿ. That is a very good husband. ಅದು ಒಳ್ಳೆಯ ಒಬ್ಬ ಯಜಮಾನ ಗಂಡ. Who is very sensitive to the small problems that his wife is facing. ಅವನು ಬಹಳ ಸೂಕ್ಷ್ಮನಾಗಿರ್ತಾನೆ ಎಲ್ಲ ಚಿಕ್ಕ ಅವಶ್ಯಕತೆಗಳಿಗೆ. That's how Jesus is. ಯೇಸು ಕೂಡ ಹಾಗೆ ಇದ್ದ. Isn't he concerned about our small problems? ಯೇಸುಗೆ ನಮ್ಮ ಚಿಕ್ಕ ಅವಶ್ಯಕತೆಗಳ ಬಗ್ಗೆ ಕಾಳಜಿ ಇಲ್ವಾ? The other thing about Jesus is he never forces us to do anything. ಯೇಸು ಬಗ್ಗೆ ಇನ್ನೊಂದು ಗುಣ ಏನಂದ್ರೆ ಅವರು ನಮ್ಮನ್ನ ಏನೇ ಮಾಡಲಿಕ್ಕೆ ಒತ್ತಾಯಿಸೋದಿಲ್ಲ. When he tells us to do something, ಅವರು ಏನಾದರೂ ಮಾಡಲಿಕ್ಕೆ ನಮ್ಗೆ ಹೇಳಿದ್ರೆ he waits. ಅವರು ಕಾಯ್ತಾರೆ. So many of you know that sometimes God has told you to do something and you waited 2-3 years before you obey him. ನಿಮ್ಮಲ್ಲಿ ಬಹಳಷ್ಟು ಜನ ಯೇಸು ಏನೋ ಹೇಳಿರ್ತಾರೆ ನಿಮಗೆ ಮಾಡುವಂತ 2-3 ವರ್ಷ ಆದರೂ ಕಾಯ್ತಾ ಇರ್ತೀರ ಮಾಡ್ದೇನೆ. Isn't it true? ಸತ್ಯ ಅಲ್ವಾ ಅದು? There are things God spoke to you and you took a long time to obey. ಕೆಲವು ಸಂಗತಿಗಳನ್ನು ದೇವರು ನಿಮ್ಮ ಹೃದಯದಲ್ಲಿ ಮಾತಾಡಿದರೆ ನೀವು ಅದನ್ನು ಮಾಡಲಿಕ್ಕೆ ಬಹಳ ಸಮಯ ತಗೊಂಡಿದ್ದೀರಿ. What will you do if your wife takes 2-3 years to do what you tell her to do? ನೀವು ಏನು ಮಾಡ್ತೀರಾ? ನಿಮ್ಮ ಹೆಂಡತಿ ನಿಮಗೆ ಏನಾದರೂ ಮಾಡ್ಲಿಕ್ಕೆ ಹೇಳಿದ್ರೆ 2-3 ವರ್ಷ ತಗೊಂಡ್ರೆ will you do what Jesus did? ಯೇಸು ಮಾಡಿದ್ದನ್ನು ನೀವು ಮಾಡ್ತೀರಾ? Okay, be patient. ನೀವು ಸಮಾಧಾನದಿಂದ ಇರಬೇಕು. Jesus' attitude to us is like this. ಯೇಸುವಿನ ಮನೋಭಾವ ನಮ್ಮ ಕಡೆ ಹೀಗಿದೆ. Whenever he tells us something, ನಮಗೇನಾದರೂ ಹೇಳಿದ್ರೆ, I stand at the door and knock. ನಾನು ಬಾಗಿಲಲ್ಲಿ ಕುಳಿತು ತಟ್ಟುತ್ತೇನೆ. If you open, I'll come in. ನೀವು ತೆಗೆದ್ರೆ ನಾನು ಬರ್ತೇನೆ. He doesn't force his way in. He can do it, but he won't do it. ಅವರು ತಳ್ಳಿ ಬರಬಹುದು, ಆದರೂ ಬರೋದಿಲ್ಲ. Love your wives like Christ loved the church. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ. The other thing is, Jesus is like the good shepherd who goes in front of us, not behind the sheep. ಇನ್ನೊಂದು ವಿಷಯ ಏನಂದ್ರೆ, ಯೇಸುವು ನಮ್ಮ ಮುಂದೆ ಒಬ್ಬ ಕುರುಬನಂತೆ ಮುಂದೆ ಹೋಗ್ತಾನೆ. He's a leader who leads by his own example. ಆತ ನಾಯಕನು ಮಾದರಿ ತೋರಿಸಿ ನಮ್ಮನ್ನ ನಡೆಸ್ತಾನೆ. He doesn't tell us to do it. He says, follow me. ಅವರು ಹೇಳ್ತಾರೆ ನಿಮಗೆ ಮಾಡು ಅಂತ ಹೇಳೋದಿಲ್ಲ, ಅವರು ಮೊದಲು ಉದಾಹರಣೆಯನ್ನು ತೋರಿಸ್ತಾರೆ. How, supposing he sees something wrong in us, ಅವ್ರು ಏನಾದರೂ ನಮ್ಮ ಜೀವಿತದಲ್ಲಿ ತಪ್ಪು ನೋಡಿದ್ರೆ, he doesn't tell us to change. He says, look at my example. ಅವ್ರು ಹೇಳ್ತಾರೆ ನೀನು ಬದಲಾಯಿಸು ಅಂತ ಹೇಳೋದಿಲ್ಲ, ಆದರೆ ನನ್ನ ಉದಾಹರಣೆಯನ್ನು ನೋಡು ಅಂತ ಹೇಳ್ತಾರೆ. Supposing you see something wrong in your wife, ನಿಮ್ಮ ಹೆಂಡತಿಯಲ್ಲಿ ಒಂದು ತಪ್ಪನ್ನು ನೋಡಿ, maybe she gets very angry. ಅವರು ಬಹಳ ಸಿಟ್ಟುಗೊಳ್ತಾಳೆ ಅಂದ್ಕೊಳ. You show by your life how you never get angry. ನಿಮ್ಮ ಜೀವಿತದಿಂದ ತೋರಿಸಿ ನೀವು ಹೇಗೆ ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ. Let her slowly follow your example. ಆಕೆ ನಿಧಾನವಾಗಿ ನಿಮ್ಮ ಉದಾಹರಣೆಯನ್ನ ಹಿಂಬಾಲಿಸಲಿ. Don't get impatient. ನೀವು ಅಸಮಾಧಾನರಾಗಬೇಡಿ. Because Jesus doesn't get impatient with us if we don't suddenly change in one day. ಯೇಸು ನಮ್ಮ ಜೊತೆ ಹಾಗೆ ಅಸಮಾಧಾನ ಹೊಂದೋದಿಲ್ಲ ನಾವು ಒಂದೇ ದಿವಸದಲ್ಲಿ ಬದಲಾಗಿಲ್ಲ ಅಂತ. Look how patient he has been with many of us for many years. ಬಹಳಷ್ಟು ವರ್ಷಗಳ ಕಾಲ ಯೇಸು ಹೇಗೆ ನಮ್ಮ ಜೊತೆ ಸಮಾಧಾನದಿಂದ ಇದ್ದಾರೆ ನೋಡಿ. So husbands must be patient with their wives if they don't change immediately. ಹೆಂಡತಿ ಬದಲಾಗಿಲ್ಲ ಅಂದ್ರೂ ಗಂಡ ಆಕೆ ಜೊತೆ ಸಮಾಧಾನ. Maybe your wife gossips a lot, speaks a lot of evil about others. ನಿಮ್ಮ ಹೆಂಡತಿ ಪರರ ಬಗ್ಗೆ ಕೆಟ್ಟದನ್ನ ಹೇಳಿ ಹರಟೆ ಮಾತುಗಳನ್ನು ಆಡಬಹುದು. You don't have to tell her to shut up and keep her mouth shut. ನೀವು ಹೇಳಿ ನೀನು ಮಾತಾಡಬೇಡ ಸುಮ್ಮನೆ ಇರು ಅಂತ ಬಾಯಿ ಮುಚ್ಚಿಸಬೇಕಾಗಿಲ್ಲ. Let her see your example that you never gossip. ಆಕೆ ನಿಮ್ಮ ಉದಾಹರಣೆಯನ್ನ ನೋಡ್ಲಿ, ನೀವು ಯಾರ ಬಗ್ಗೆನೂ ಹರಟೆ ಮಾತಾಡಲ್ಲ. You listen to her, but you're not going to speak evil of people. ನೀವು ಕೇಳಿಸ್ಕೊಂಡ್ರು, ಆದ್ರೆ ನೀವು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ. Gradually, ಕ್ರಮೇಣವಾಗಿ, maybe in 5 or 6 years, she'll change. 5-6 ವರ್ಷದಲ್ಲಿ ಆಕೆ ಬದಲಾಗಬಹುದು. Can't you do that? Because you've taken 10-15 years to change when Jesus tried to make you change. ನೀವು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಯೇಸು ಬದಲಾಯಿಸು ಅಂತ ಹೇಳಿದಾಗ ನೀವು ಬಹಳ ವರ್ಷಗಳನ್ನು ತಗೊಂಡಿದ್ದೀರಿ. If you took 10-15 years to change, I think you can wait for your wife to take 4-5 years to change. ನೀವು ಬದಲಾಗಕ್ಕೆ 10-15 ವರ್ಷ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಹೆಂಡತಿಗೆ 4-5 ವರ್ಷ ಕೊಡಬಹುದು. That is headship. ಅದು ಒಂದು ಮುಖಂಡತ್ವ, ನಾಯಕತ್ವ.